ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಇದೊಂದು ರೀತಿಯಾಗಿ ಗಜಪ್ರಸವ ರೀತಿ ಆಗ್ಬಿಟ್ಟಿದೆ BSYಗೆ. ಅದೇನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸಂಪುಟ ವಿಸ್ತರಣೆಯ ವಿಚಾರದ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದೆ ನ್ಯೂಸ್ 18 ಕನ್ನಡ. ಏನದು ಇನ್ಸೈಡ್ ಡೀಟೇಲ್ಸ್? ಸಂಪುಟ ವಿಸ್ತರಣೆ ಆಗ್ಬೇಕು, ಹೌದು. ಹಾಗಾದ್ರೆ ಏನಾಗ್ತಾ ಇದೆ ಅದರಲ್ಲಿ, ಯಾಕಿಷ್ಟು ವಿಳಂಬ, ಏನ್ ಫಾರ್ಮುಲಾ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಸಿಎಂ BSY ಬಳಿ ಇದೆ 9+3 ಸೂತ್ರ. ಈಗ 9 ಮಂದಿ ಗೆದ್ದವರು, 3 ಮಂದಿ ಮೂಲ ಪಕ್ಷದವರು, ಅಂದ್ರೆ ಬಿಜೆಪಿಯ ಈ ಹಿಂದೆ ಇದ್ದಂತವರಿಗೆ ಆ ಒಂದು ಸ್ಥಾನ ಅನ್ನೋದು. ಗೆದ್ದು ಬಂದಂತ ಇಬ್ಬರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಶಿವರಾಮ್ ಹೆಬ್ಬಾರ್ ಗೋಪಾಲಯ್ಯಗೆ ನಿಗಮ ಮಂಡಳಿ ಅಂತ ಹೇಳಲಾಗ್ತಾ ಇದೆ. ಕುಮಟಳ್ಳಿಯಿಂದ ಗೋಪಾಲಯ್ಯಗೆ ಮಂತ್ರಿಗಿರಿ ಮಿಸ್ ಅನ್ನುವ ಲೆಕ್ಕಾಚಾರದ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಹುಕಾರ್ ಒತ್ತಡದಿಂದಾಗಿನೇ ಇಲ್ಲಿ ಕುಮಟಳ್ಳಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗೋಪಾಲಯ್ಯ ಅವರನ್ನ ಮಂತ್ರಿ ಮಾಡ್ಲಿಕ್ಕೆ ಹೊರಟಿದ್ರು ಸಿಎಂ ಯಡಿಯೂರಪ್ಪನವರು. ಇಲ್ಲಿ ಎಲ್ಲೋ ಒಂದ್ ಕಡೆ ಮಹೇಶ್ ಕುಮಟಳ್ಳಿ ಅವರಿಗೇನೆ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಒತ್ತಡ ಇಲ್ಲಿ ಪ್ರಮುಖವಾಗಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬದಲಿಸಿದ್ದಾರೆ ತಮ್ಮ ನಿರ್ಧಾರವನ್ನ ಸಿಎಂ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲವೂ ಕೂಡ ಅಧಿಕೃತವಾಗಿ ಗೊತ್ತಾಗಬೇಕಾಗಿರುವುದು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ. ಬಿಜೆಪಿಯ 3 ಸಚಿವ ಸ್ಥಾನ ಫಿಕ್ಸ್. ಬಿಜೆಪಿಯ 3 ಅಂದ್ರೆ ಮೂಲ ಬಿಜೆಪಿಗೆ 3 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ 3 ಯಾರು ಅನ್ನೋದೇ ಸಸ್ಪೆನ್ಸ್. ಯಾಕೆಂದ್ರೆ ಇರುವಂತ 3 ಸ್ಥಾನಕ್ಕೆ 12 ಮಂದಿ ಆಕಾಂಕ್ಷಿತರಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರು ಇನ್ನೊಂದು 3-4 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇದ್ರು ಅಲ್ವಾ. ಆದ್ರೆ ಈಗ ಆಲ್ರೆಡಿ 3 ದಿನ ಆಗೋಗ್ಬಿಡ್ತು. ಇನ್ನೊಂದು 2 ದಿನದಲ್ಲಿ ಸಿಎಂ ದೆಹಲಿಗೆ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈ ಮಂತ್ ಎಂಡ್ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಬುಧವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿರುವಂತದ್ದು ಅನ್ನೋದು ಎಲ್ಲೋ ಒಂದ್ ಕಡೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. 29ನೇ ತಾರೀಕು ರಾಜಭವನದಲ್ಲಿ ನೂತನ ಶಾಸಕರು ಇಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳಿದ್ದಾರೆ ಅನ್ನೋದು. ಸ್ವತಃ BSY ರಾಜಭವನಕ್ಕೆ ತೆರಳುವಂತ ಸಾಧ್ಯತೆ ಇದೆ ಈ ವಿಚಾರದಲ್ಲಿ. ಸೊ ಹೀಗಾಗಿ ಯಾರ್ಯಾರಿಗೆ ಲಾಟ್ರಿ ಹೊಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. 11 ಜನರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡ್ಲಾಗುತ್ತಾ, ಇಲ್ಲ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿಯಾಗಿ 9+3 ಸೂತ್ರನೇ ಈಗ ಅಳವಡಿಕೆ ಮಾಡ್ಕೊಳ್ತಾರಾ BSY? ಇದೆಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಏನೇನು ಆಗ್ತಾ ಇದೆ ಬಿಜೆಪಿ ವಲಯದಲ್ಲಿ ಅನ್ನೋದನ್ನ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, 11 ಜನಕ್ಕೂ ಕೂಡ ಸಚಿವ ಸ್ಥಾನ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ 9+3 ಫಾರ್ಮುಲಾ ಬರ್ತಾ ಇದೆ. ಸೊ ಇಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತೆ ಗೋಪಾಲಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಈಗ ಆಲ್ರೆಡಿ ನಿಗಮ ಮಂಡಳಿ ಸ್ಥಾನವನ್ನ ನಿರ್ವಹಿಸಿದ್ರು. ಒಪ್ಕೊಳ್ತಾರ ಇವರಿಬ್ರು ಅಂತ? ಪೃಥ್ವಿರಾಜ್, ಈಗಾಗಲೇ ಒಂದು ಲೆಕ್ಕಾಚಾರವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ಮಾಡಿದ್ರು. ಏನಂತಂದ್ರೆ ಈಗ ಆಲ್ರೆಡಿ ಏನು 16 ಸ್ಥಾನ ಖಾಲಿ ಇದೆ, 16 ಸ್ಥಾನ ತುಂಬೋದ್ರ ಮೂಲಕವಾಗಿ ಬಿಜೆಪಿಯವರಿಗೂ ಕೂಡ ಕೊಡಬೇಕು, ಜೊತೆಗೆ 11 ಶಾಸಕರಿಗೂ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ರು. ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಆ ಒಂದು ಫಾರ್ಮುಲಾ ಕಷ್ಟ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಅದನ್ನ ಮತ್ತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚೇಂಜ್ ಅನ್ನ ಮಾಡಿರುವಂತದ್ದು. 9+ ಮತ್ತೆ 3 ಅನ್ನುವಂಥ ಸೂತ್ರವನ್ನ ಈಗ ಅನುಸರಿಸಿರುವಂತದ್ದು. ಅಂದ್ರೆ 11ರಲ್ಲಿ 9 ಜನ ಶಾಸಕರಿಗೆ ನೂತನವಾಗಿ ಪಕ್ಷಾಂತರವಾಗಿ ಯಾರು ಬಂದಿದ್ದಾರೆ ಆ ಒಂದು ಶಾಸಕರಿಗೆ ಕೊಡೋದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತೀರ್ಮಾನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ 3 ಜನ ಶಾಸಕರುಗಳೇ ಅಂದ್ರೆ ಪಕ್ಷದಿಂದ 3 ಜನರಿಗೆ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ 9 ಜನರಲ್ಲಿ ಈಗಾಗಲೇ ಮುಖ್ಯವಾಗಿ ಗೋಪಾಲಯ್ಯನವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಲಾಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಏನು ಪಟ್ಟನ್ನು ಹಿಡಿದಿದ್ದಾರೆ, ಅಂದ್ರೆ ತನ್ನ ಶಿಷ್ಯನಿಗೆ ಹೇಗಾದ್ರೂ ಮಾಡಿ ಒಂದು ಮಂತ್ರಿಯನ್ನ ಮಾಡಬೇಕು, ಈಗಾಗಲೇ ನಾನು ಸರ್ಕಾರ ರಚನೆಗೆ ಕಾರಣ ಆಗಿದ್ದೇನೆ, ನಾನು ಕೂಡ ಮಂತ್ರಿ ಆಗ್ತಾ ಇದ್ದೇನೆ, ಅದರಂತೆ ತನ್ನ ಜೊತೆಗೆ ಬಂದಂತ ಒಂದು ಶಿಷ್ಯನನ್ನು ಕೂಡ ನಾನು ಕಾಪಾಡಬೇಕು, ಹೀಗಾಗಿ ನನ್ನ ಜೊತೆನೆ ಅವರು ಕೂಡ ಒಂದು ಮಂತ್ರಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಹೇಶ್ ಕುಮಟಳ್ಳಿ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಮಹೇಶ್ ಕುಮಟಳ್ಳಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಬಳಿ ಪಟ್ಟನ್ನ ಹಿಡಿದಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಗೋಪಾಲಯ್ಯನ ಬದಲಾಗಿ
ಮಹೇಶ್ ಕುಮಟಳ್ಳಿ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರಿಗೆ ನಿಗಮ ಮಂಡಳಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲೆಕ್ಕಾಚಾರ ಆಗ್ತಾ ಇದ್ರು. ಈಗ ರಮೇಶ್ ಜಾರಕಿಹೊಳಿ ಅವರ ಒತ್ತಡದಿಂದಾಗಿ ಗೋಪಾಲಯ್ಯನವರ ಬದಲಾಗಿ ಈಗ ಮಹೇಶ್ ಕುಮಟಳ್ಳಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಗೋಪಾಲಯ್ಯನವರು ಕೂಡ ಪ್ರಾರಂಭದಲ್ಲಿ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ, ಅಂದ್ರೆ ಇನ್ನೇನು ಸರ್ಕಾರ ಬೀಳುವಂತ ಮೈತ್ರಿ ಸರ್ಕಾರ ಬೀಳುವಂತ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಗೋಪಾಲಯ್ಯರನ್ನ ಬಿಜೆಪಿ ನಾಯಕರು ಮುಂಬೈಗೆ ಕರೆದುಕೊಂಡು ಹೋಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಒಂದು ಮಾತುಕತೆ ಏನು ಆಗಿದೆ ಅಂದ್ರೆ ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಏನು ಮಾತುಕತೆ ಆಗಿಲ್ಲ. ಮುಖ್ಯವಾಗಿ ಸರ್ಕಾರ ರಚನೆಗೆ ನೀವು ಕಾರಣ ಆಗಿದ್ರೆ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಬಿಜೆಪಿ ನಾಯಕರು ಹೇಳಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಏನು ಮುಖ್ಯವಾಗಿ ಯಾವ್ದಾದ್ರು ಒಂದು ಸ್ಥಾನವನ್ನ ಕೊಡ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಬಿಜೆಪಿ ನಾಯಕರು ತೊಡ್ಕೊಂಡಿರುವಂತದ್ದು. ಗೋಪಾಲಯ್ಯನವರಿಗೆ ಒಂದು ನಿಗಮ ಮಂಡಳಿ ಸ್ಥಾನವನ್ನ ಕೊಡೋದಕ್ಕೆ ಈಗಾಗಲೇ ಒಂದು ಬಿಜೆಪಿ ನಾಯಕರು ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಒಂದು ನಿಗಮ ಮಂಡಳಿಯನ್ನ ಕೊಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ 11ರಲ್ಲಿ ಅಂದ್ರೆ ಶಿವರಾಮ್ ಹೆಬ್ಬಾರ್ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಇದ್ವಿ 9+3 ಫಾರ್ಮುಲಾ. ಓಕೆ, ಈಗ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗ್ತಾರಾ, ಅಲ್ಲಿಗೆ ಹೋಗಿ ಪಟ್ಟಿ ಫೈನಲ್ ಮಾಡ್ಕೊಂಡ್ ಬರ್ತಾರಾ, ಅಥವಾ ಸಂತೋಷ್ ಅವರು ತಗೊಂಡೋಗಿದಾರಲ್ಲ ಪಟ್ಟಿಯನ್ನ, ಅಲ್ಲೇ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ಆಮೇಲೆ ಪಟ್ಟಿಯನ್ನ ಫೈನಲ್ ಮಾಡಿ ಹೈಕಮಾಂಡೇ ಯಡಿಯೂರಪ್ಪನವರಿಗೆ ಕಳ್ಸಿಕೊಡುತ್ತಾ ಅಂತ? ಪೃಥ್ವಿರಾಜ್, ಈಗಾಗಲೇ ಅಮಿತ್ ಶಾ ರಾಜ್ಯ ಪ್ರವಾಸ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಂದ್ರೆ ಬೇರೆ ಸಚಿವ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಪಕ್ಷಾಂತರಗಳೇನಾದ್ರೂ ಅಂದ್ರೆ ತಮ್ಮ ಪಕ್ಷದ ಶಾಸಕರನ್ನ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಶಾಸಕರು ಬಹಳ ಒತ್ತಡವನ್ನು ಹಾಕ್ತಿರ್ತಾರೆ. ಜಾತಿ ಲೆಕ್ಕಾಚಾರ, ಜಿಲ್ಲಾವಾರು ಲೆಕ್ಕಾಚಾರ ಎಲ್ಲ ನೋಡಲೇಬೇಕಾದಂತ ಒಂದು ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಶಾಸಕರನ್ನ ಕರ್ಕೊಂಡೋಗಿ ಅಲ್ಲಿ ಹೈಕಮಾಂಡ್ ಹಂತದಲ್ಲಿ ಚರ್ಚೆ ಮಾಡಬೇಕು, ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಆದ್ರೆ ಈಗ ಪಕ್ಷಾಂತರ ಶಾಸಕರೊಳಗಡೆ ಎಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಆಗಿರೋದ್ರಿಂದಾಗಿ ಏನು ಕೂಡ ಚೇಂಜಸ್ ಆಗೋದಿಲ್ಲ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಮಾಜಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಗೆ ಈಗಾಗಲೇ ಒಂದು ಚರ್ಚೆಯನ್ನು ಮಾಡಿ ಅಂತಿಮವಾದಂತಹ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮೊನ್ನೆ ಬಿ ಎಲ್ ಸಂತೋಷ್ ಅವರು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಬಿ ಎಸ್ ಸಂತೋಷ್ ಅವರಿಗೂ ಕೂಡ ಆ ಒಂದು ಪಟ್ಟಿಯನ್ನ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ಬಿ ಎಲ್ ಸಂತೋಷ್ ಮುಖಾಂತರವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಕಳಿಸಿರುವಂತದ್ದು. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿಂದನೂ ಕೂಡ ಆ ಒಂದು ಪಟ್ಟಿಗೆ ಒಪ್ಪಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ಒಪ್ಪಿಗೆ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಈ ಮತ್ತೆ ದೆಹಲಿಗೆ ಹೋಗೋದು ಬೇಡ ಅನ್ನುವಂಥ ತೀರ್ಮಾನವನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಕುಳಿತುಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 9 ಜನ ಶಾಸಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಪಟ್ಟಿ ಒಪ್ಪಿಗೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಬಿಜೆಪಿ ಅಂದ್ರೆ ಪ್ರಬಲವಾಗಿ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು ಅಂತಂದ್ರೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಜೊತೆಗೆ ಉಮೇಶ್ ಕತ್ತಿ ಅವರಿಗೆ ಕೊಡಬೇಕು ಅನ್ನೋದ್ರ ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಥಾನಕ್ಕಾಗಿ ಪ್ರಬಲವಾದಂತಹ ಪೈಪೋಟಿಯನ್ನ ನಡೆಸ್ತಾ ಇರುವಂತದ್ದು. ಪೃಥ್ವಿರಾಜ್, ಈಗಾಗಲೇ ಸಾಲು ಆಕಾಂಕ್ಷಿಗಳು ಬಹಳ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ 3 ಜನರಿಗೆ ಸಚಿವ ಸ್ಥಾನ ಕೊಡುವ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಪಕ್ಷದಲ್ಲಿರುವಂತಹ ಶಾಸಕರು ಇವತ್ತು ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.